ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 588ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ಸೀತೆಗೆ ಮನವರಿಕೆ ಆಗುವಂಥ ವಿಷಯವನ್ನು ಹೇಳ್ತಾನೆ, ಘಟನೆಗಳನ್ನು ಹೇಳ್ತಾನೆ. ಸೀತೆಗೆ ಮನವರಿಕೆ ಆಗ್ತಿದೆ, ದುಃಖವನ್ನು ತೊರೆದು ಸಂತೋಷ ಪಡ್ತಾಳೆ. ಅದನ್ನು ಕಂಡು ಹನುಮ ಪುನಃ ಅವಳನ್ನು ಕೇಳ್ತಾನೆ, ಈಗ ನಾನು ಹಿಂದಿರುಗಿ ಹೋಗಬೇಕಾಗಿದೆ ಸುದ್ದಿ ಮುಟ್ಟಿಸ್ಲಿಕ್ಕೆ, ಈಗ ಇಲ್ಲೇ ಇದ್ದೇನೆ, ನಾನು ಏನು ಮಾಡೋಕ್ಕೆ ಸಾಧ್ಯ ಇದೆ, ಏನು ಮಾಡಲಿ ಹೇಳು ಅಂತೇಳಿ ಸೀತೆಯನ್ನು ಕೇಳ್ತಾನೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು, ಗಳಿಸಿತಿ ಸೀತೆಯ ವಿಶ್ವಾಸ ಹನುಮ ವಿನಮ್ರತೆದಿ ಸೀತೆಗೆ ನುಡಿದನು. ಗೊತ್ತಾಯಿತು ಅವನಿಗೆ, ಸೀತೆ ನಾನು ಹೇಳಿದ ಮಾತನ್ನು ನಂಬೇಡ, ಸೀತೆ ವಿಶ್ವಾಸವನ್ನು ನಾನು ಗಳಿಸಿದ್ದೇನೆ ಅನ್ನುವಂಥ ಮನವರಿಕೆ ಹನುಮಾನನಿಗೆ ಆಗ್ತಿದೆ. ನಾವು ಯಾರೇ ಜೊತೆಗೆ ಮಾತಾಡಬೇಕಾಗಿದ್ರೆ, ಏನೇ ಮಾಡಬೇಕಾಗಿದ್ರೆ, ಮುಂದೆ ಕೂತ ವ್ಯಕ್ತಿ, ನಮ್ಮ ಜೊತೆಗೆ ಮಾತಾಡುವಂಥ ವ್ಯಕ್ತಿ ಎಷ್ಟು ನಮ್ಮನ್ನು ವಿಶ್ವಾಸದಾಗ ತಗೊಂಡಾನ, ಎಷ್ಟು ವಿಶ್ವಾಸ ಅರ್ಹದ ಅನ್ನುವಂಥ ಅನಾಲಿಸಿಸಿಂದ ಅಸೆಸ್ಮೆಂಟ್ ಕೂಡ ಆಗ್ತಾ ಇರಬೇಕು. ಅದಕ್ಕೆ ಹನುಮಾಗ ಅನ್ನಿಸ್ತಿದೆ, ಹನುಮನಿಗೆ ಸೀತೆಗೆ ಮನವರಿಕೆ ಆಗಿದೆ, ಅದಕ್ಕೆ ಅಕ್ಕಿದು ಏನಾಯಿತು, ಫೀಲಿಂಗ್ಸ್ ಚೇಂಜ್ ಆಯಿತು. ಮತ್ತು ಮೊದಲಿನಂಗೆ ಸಂದೇಹದಿಂದ ಮಾತಾಡಲಿಲ್ಲ, ನಿಸ್ಸಂದೇಹವಾಗಿ ನನ್ನ ಜೊತೆಗೆ ಮಾತಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಸೀತೆಗೆ ಪುನಃ ಹನುಮ ಹೇಳ್ತಾನೆ, ಮಹಾಭಾಗ್ಯ ನನ್ನದು, ನಿನ್ನ ದರ್ಶನ, ನಿನ್ನ ನೋಡಿ ನಿನಗೆ ಮನವರಿಕೆ ಮಾಡಿಕೊಡುವುದು ಇದು ನನ್ನ ಭಾಗ್ಯ, ಮಹಾಭಾಗ್ಯ. ಆಗಿರುವೆ ರಾಮನ ದೂತ, ರಾಮನಾಮ ಮುದ್ರೆಯ ಉಂಗರವಿದು ಓ ಸೀತೆ, ಗಳಿಸಲು ನಿನ್ನ ನಂಬಿಕೆ. ಮುಂದುವರೆದು ಹೇಳ್ತಾನೆ, ಬರೀ ನಾ ಘಟನೆಗಳ ಬಗ್ಗೆ ಅಷ್ಟೇ ಹೇಳಿದೆ ನಿನಗೆ, ಇನ್ನು ಮುಂದುವರೆದು ಹೇಳ್ತೀನಲ್ಲ ನಾನು, ಅಂದರೆ ನಿನ್ನ ವಿಶ್ವಾಸವನ್ನು ಮತ್ತಷ್ಟು ದೃಢೀಕರಿಸುವುದಕ್ಕಾಗಿ, ಮತ್ತಷ್ಟು ಗಟ್ಟಿ ಮಾಡುವುದಕ್ಕಾಗಿ ಏನಂದರೆ, ನಾನು ನಾಮಮುದ್ರೆ, ರಾಮನಾಮದ ಒಂದು ಮುದ್ರೆಯನ್ನು, ರಾಮ ಕೊಟ್ಟಂತಹ ಒಂದು ಉಂಗುರವನ್ನು ನಾನು ತಂದಿರುವೆ. ರಾಮನಾಮ ಮುದ್ರೆ ಇರುವಂಥ ಉಂಗುರವನ್ನು ನಾನು ತಂದಿರುವೆ. ರಾಮ ಯಾಕೆ ಕೊಟ್ಟಾನಂದ್ರೆ, ಈ ಉಂಗುರವನ್ನು ನೀನು ತೋರಿಸಿದಂದ್ರೆ, ರಾಮನಾಮ ಮುದ್ರೆಯ ಉಂಗುರವನ್ನು ತೋರಿಸಿದಂದ್ರೆ ಸೀತೆಯಲ್ಲಿ ಏನಾಗ್ತಿದೆ, ನಿನ್ನ ಬಗ್ಗೆ ನಂಬಿಕೆ ಬರ್ತಿದೆ, ಗೊತ್ತಾಗ್ತಿದೆ ಇವನೇ ರಾಮದೂತ ಅಂತ ಗೊತ್ತಾಗ್ತಿದೆ, ರಾಮನ ಕಳಿಸ್ಯಾನ ಅಂತ ತಿಳ್ಕೊಳ್ಳೋದು. ಅದಕ್ಕೆ ರಾಮ ಕೊಟ್ಟಂತಹ ರಾಮನಾಮ ಮುದ್ರೆಯ ಉಂಗುರವನ್ನು ನಾನು ತಂದಿದ್ದೇನೆ ನಿನಗೆ ತೋರಿಸ್ಲಿಕ್ಕೆ ಅಂತ ಹೇಳ್ತಾನೆ. ಉಂಗುರ ಕೊಟ್ಟಿಹನು ಎನಗೆ ರಾಮ ನಿನಗಾಗಿ, ನೋಡು ಸಮಾಧಾನಳಾಗು ಮುಕ್ತಳಾಗು ಶೋಕದಿ. ನಿನಗೆ ತೋರ್ಸಾಕ ಕೊಟ್ಟಿದ್ದಾನೆ ರಾಮ, ಇದು ತಗೋ ನೋಡೋ, ಇದನ್ನು ರಾಮನ ಉಂಗುರ ಅಲ್ಲೋ ಅನ್ನೋಂಗೆ ಗುರುತಿಸ್ಕೋ, ವಿಶ್ವಾಸವಿಡು, ಸಮಾಧಾನ ಪಡು, ಏನು ದುಃಖದ ಕೊಟ್ಟಿಲ್ಲ ನೀನು, ಇದರಿಂದ ಮುಕ್ತಳಾಗು ಅಂತ ಹನುಮ ಹೇಳ್ತಾನೆ. ಆಕರ್ಷಣೀಯ ಮುಖ ಕೆಂಪು, ಶ್ವೇತ ವಿಶಾಲಾಕ್ಷಿ, ಹೊಳೆದವು ಗ್ರಹ ಬಿಟ್ಟ ಚಂದ್ರನಂತೆ. ಆ ಉಂಗುರ ಏನು ನೋಡಳು, ಆಕೆ ಮತ್ತಷ್ಟು ಆಕೆ ಮುಖ ಸಂತೋಷದಿಂದ ಅರಳಿದ್ದು ಯಾವಾಗಲೂ ಅಂತ ಆಕರ್ಷಣೀಯ ಇರ್ತಿದೆ. ಆಕೆ ಮುಖ ಕಮಲ ಏನು ಅರಳಿತಲ್ಲ ಅದು ಬಹಳ ಆಕರ್ಷಣೀಯ. ಮುಂದು ಶ್ವೇತ ವಿಶಾಲಾಕ್ಷಿ, ಬಿಳೆ ಕನ್ನಡಕ್ಕೆ ಗುಡ್ಡೆ ಏನಿತ್ತಲ್ಲ ಇದು ಅಂದರೆ ನಡುವ ಇದೆಲ್ಲ ಬೆಳೆದದು, ಕಲರ್ ಕೆಲವೊಂದು ಚೇಂಜಸ್ ಇರ್ತಾವೆ. ಈಗ ಇವಳದು ಮಾತ್ರ ಶ್ವೇತವರ್ಣದಿತ್ತು. ಶ್ವೇತ ವಿಶಾಲಾಕ್ಷಿ, ಹೊಳೆದವು ಗ್ರಹ ಬಿಟ್ಟ ಚಂದ್ರನಂತೆ. ಆಕಿ ಕಣ್ಣುಗಳು ಕೂಡ ಗ್ರಹ ಬಿಟ್ಟ ಚಂದ್ರ ಹೆಂಗೆ ಹೊಳಿತಾನಲ್ಲ ಹಂಗೆ ಆಕಿ ಕಣ್ಣುಗಳು ಹೊಳಲಿಕ್ಕೆ ಶುರು ಮಾಡಿದವು. ಕೇಳಿ ಪತಿಯ ಸಂದೇಶ, ಲಜ್ಜಿತಳಾದಳು ಯಾವ ಸೀತೆ, ಲಜ್ಜಿತಳಾದಳು ಯುವ ಸೀತೆ. ಗಂಡನ ಸಂದೇಶ ಕೇಳಿಕೊಳ್ಳಲು ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಹಾಗೆ, ಹಳ್ಳಿಗಳಲ್ಲಿ ಇನ್ನೂ ಇದೆ, ಗಂಡನ ಹೆಸರು ಹೇಳಕ್ಕೆ ಹೋಗೋದಿಲ್ಲ ಅವರು. ಗಂಡ ಮುಂದೆ ಬಂದರೆ ತಲೆ ಹಾಕೊಂಡು ನಿಲ್ತಾರೆ. ಇನ್ನು ಯಾರಾದರೂ ಈ ಗಂಡನ ಹೆಸರು ತೆಗೆದ್ರೆ ಲಜ್ಜಿತರಾಗ್ತಾರೆ ಅವರು, ಒಂದು ನಮನೆ ಇದು ಮಾಡೋಕೆ ಹಿಡಿತಾರೆ. ಅದೇ ಅಲ್ಲಿ ಸೀತೆ ಸಹಿತ ಅದೇ ರಿಯಾಕ್ಷನ್ ಇದೆ. ಗಂಡನ ಏನು ಸಂದೇಶ ಬಂದದ್ದನ್ನು ಕೇಳಿದ ಹನುಮಾನಿಂದ ಲಜ್ಜಿತಳಾದಳು ಯುವ ಸೀತೆ. ಹೊಗಳುತ್ತಾ ಹನುಮಾನ ಹಿತವಚನ ನುಡಿದಳು. ಅದರಾಗನ ಹನುಮಾನನ ಹೊಗಳುತ್ತಾ ಹನುಮಾನನಿಗೆ ಕೆಲವು ಹಿತನುಡಿಗಳನ್ನು ಹೇಳ್ತಾಳೆ. ಓ ವಾನರ ಶ್ರೇಷ್ಠನೇ,
ಇಲ್ಲಿ ತನಕ ನೀ ಬಂದೀಯ ನಾನು ಹುಡ್ಕೊಂಡಂದ್ರೆ ಇಡೀ ವಾನರಲ್ಲೇ ಶ್ರೇಷ್ಠ ಮನುಷ್ಯ ನೀನು. ಏಕಾಂಗಿ ಬಂದಿರುವೆ ರಾಕ್ಷಸರ ಮಧ್ಯೆ, ಒಬ್ಬನೇ ಬಂದಿದೀಯ ರಾಕ್ಷಸರ ಲೋಕಕ್ಕೆ. ಇಲ್ಲಿಯೂ ನೀನು ಒಬ್ಬಳದಿ, ನನ್ನ ಸುತ್ತಮುತ್ತೆಲ್ಲ ರಾಕ್ಷಸಗಳದಾರ, ಇಡೀ ಲಂಕಾ ತುಂಬ ರಾಕ್ಷಸರದಾರ. ಅಂತಹ ಒಂದು ರಾಕ್ಷಸರ ದೇಶದಲ್ಲಿ ನೀನು ಏಕಾಂಗಿಯಾಗಿ ಬಂದಿರುವೆ. ಶೂರನಿ, ಇದನ್ನು ನೋಡ್ಬೇಕಾದ್ರೆ ನೀನೇ ಮಹಾಶೂರ. ಸಕ್ಷಮನಿ, ನೀನು ಯೋಗ್ಯವಾದಂತಹ ಇವು ಯಾರ ಕಾಂಪಿಟೆಂಟ್ ವಾರಿಯರ್ ಅಂತ ಹೇಳ್ತಾರೆ. ಇಲ್ಲಿ ಬರಲಿಕ್ಕೆ ಕಾಂಪಿಟೆಂಟ್ ವಾರಿಯರ್ ಯಾರಂದರೆ ನೀನೇ. ಚತುರ ನೀನು, ನಿನ್ನಲ್ಲಿ ಏನಿದೆ ಒಂದು ಚಾಣಾಕ್ಷ ಬುದ್ಧಿ ಇದೆ. ಆ ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ನೀನು ಇಲ್ಲಿ ಒಬ್ಬಂಟಿಗನೇ ಬಂದಿರುವೆ ಅಂತ ಹೇಳ್ತಾರೆ. ಮೊಸಳೆ ತುಂಬಿದ 100 ಯೋಜನೆ ಮಹಾಸಾಗರ ದಾಟಿ ಸಣ್ಣ ಹೊಂಡದಂತೆ ವಿಕ್ರಮಣಿ. ಈಗ ನೀರಿನ ಸಣ್ಣ ಹೊಂಡ ಹೆಂಗೆ ದಾಟಿ ಹೋಗ್ತಾರಲ್ಲ ಈಸಿಯಾಗಿ, ಆಗ 100 ಯೋಜನೆ ಅಗಲ ಇದ್ದಂತಹ ಮಹಾಸಾಗರ, ಅದು ಮೊಸಳೆ ಜಲಚರಗಳು ಅಂದ್ರೆ ಬಹಳಷ್ಟು ಕ್ರೂರ ಜಲಚರಗಳಿರುವಂತಹ ಸಮುದ್ರ, ಮೊಸಳೆಗಳಿಂದ ತುಂಬಿದಂಥ ಸಮುದ್ರ, ಅದನ್ನು ಒಂದು ಸಣ್ಣ ಹೊಂಡ ದಾಟಿದಂಗೆ ದಾಟಿ ಬಂದು ಬಿಟ್ಟಿಯಪ್ಪ ನೀನು ಮಹಾಪರಾಕ್ರಮಿ ವಿಕ್ರಮಣಿ. ಅಂದರೆ ಜಯಿಸಿದವನು ನೀನೇ ಮಹಾವಿಕ್ರಮ ಅಂತ ಹೇಳ್ತಾಳೆ. ಸಾಧಾರಣ ವಾನರನಲ್ಲ ನೀ. ಇದನ್ನೆಲ್ಲ ನೋಡಬೇಕಾದ್ರೆ ನೀನು ಒಬ್ಬ ಸಾಧಾರಣ ವಾನರನಲ್ಲ. ರಾವಣನ ಭಯವಿಲ್ಲ, ಇದು ಬಹಳ ಮುಖ್ಯ. ಸಮುದ್ರ ದಾಟಿ ಬಂದೆಯ ಸುಲಭವಾಗಿ, ಅಷ್ಟೇ ಅಲ್ಲ ಇಡೀ ರಾಕ್ಷಸರಿಂದ ತುಂಬಿದಂಥ ಲಂಕೆ, ರಾವಣ ಇರುವಂಥ ಲಂಕೆ, ಅದಕ್ಕೆ ನೀ ರಾವಣ ಭಯ ಇಲ್ಲದೆ ಲಂಕೆಗೆ ಬಂದುಬಿಟ್ಟಿಯಲ್ಲ ಅಂತ ಕೇಳ್ತಾಳೆ. ಪೀಡನೆಗೆ ಹೆದರುವನಲ್ಲ, ಏನೇ ಅವ್ರು ನಿಂಗೆ ತೊಂದರೆ ಕೊಟ್ಟರು ಸಹಿತ ಅದಕ್ಕೆ ಹೆದರುವ ವ್ಯಕ್ತಿ ನೀನಲ್ಲ, ಓ ವಾನರ ಶ್ರೇಷ್ಠನೆ ಅಂತೇಳಿ ಸೀತೆ ಹನುಮಾನನ ಧೈರ್ಯವನ್ನು, ಅವನ ಕಾರ್ಯ ಸಾಧನೆಯನ್ನು ಹೊಗಳ್ತಾಳೆ. ಕಳಿಸಿಯನು ರಾಮ ಹುಡುಕಲು ನನ್ನ ಕಂಡ ನಿನ್ನ ಸಾಹಸ ಶೌರ್ಯವನ್ನು. ಅದಕ್ಕೆ ರಾಮ ನಿನ್ನನ್ನು ಸೆಲೆಕ್ಟ್ ಯಾಕೆ ಮಾಡ್ಯಾನಂದ್ರೆ ನಿನ್ನಲ್ಲೇ ರಾಮ ಈ ಶೌರ್ಯವನ್ನು ಕಂಡನ ನಿನಗಾಗಿ ಏನು ಮಾಡ್ಯಾನ, ಈ ಉಂಗುರ ಕೊಟ್ಟಾನ, ಇಲ್ಲಿ ಕಳಿಸ್ಯಾನ. ಅಂದರೆ ನಿನ್ನ ಶೌರ್ಯದ ಬಗ್ಗೆ ರಾಮನಿಗೆ ಸರಿಯಾಗಿ ಅರ್ಥವಿದೆ, ತಿಳಿದಿದೆ ಅಂತ ಹೇಳ್ತಾರೆ. ವಚನಬದ್ಧ ಧರ್ಮನಿಷ್ಠ ರಾಮ, ಶೂರ ಲಕ್ಷ್ಮಣ, ಕುಶಲರು ಸುದೈವದಿ. ಸಂತೋಷ ಆಯಿತು ಅದಕ್ಕೆ. ರಾಮ ವಚನದಂತೆ ನಡೀತಾನೆ. ಅದು ವಾಲಿದು ಪ್ರಕರಣ ಹೇಳಿರ್ತಾರಲ್ಲ, ಅಪ್ಪಂದು ವಚನ ಆಯಿತು, ವಾಲಿಗೆ ಸುಗ್ರೀವನಿಗೆ ಕೊಟ್ಟಂಥ ವಚನ ಆಯಿತು. ಧರ್ಮನಿಷ್ಠೆ ಯಾವಾಗಲೂ ನಿಯಮಗಳ ಪ್ರಕಾರ ನಡೆಯುವ ಧರ್ಮಾನುಕೂಲ. ಇಲ್ಲಿ ಎಲ್ಲ ಮೊದಲಿಂದ ಹೇಳ್ತಾ ಇದ್ದೀನಿ ನಮಗೆ. ಧರ್ಮ ಅಂದರೆ ಮತಧರ್ಮ ಅಲ್ಲ, ಇಟ್ ಈಸ್ ನಾಟ್ ಎ ಫೇತ್. ದೇವರು ಅದಾನೋ ಇಲ್ಲೋ ಇದ್ದಂದ್ರೆ ಹೆಂಗೆ ಇದು ಮಾಡಬೇಕು. ದೀಸ್ ಆರ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಅವೆಲ್ಲ ಮತಧರ್ಮದ್ದವು. ಧರ್ಮ ಅಂದರೆ ಕೋಡ್ ಆಫ್ ಕಂಡಕ್ಟ್, ನಿಯಮಗಳಿರ್ತಾವ, ಜವಾಬ್ದಾರಿಗಳಿರ್ತಾವ. ಅಂದರೆ ಇಂದಿನ ಭಾಷೆಯಲ್ಲಿ ಹೇಳೋದಾದ್ರೆ ಸಂವಿಧಾನ ಅಂದಂಗೆ. ಆಗಿನ ಸಂವಿಧಾನಕ್ಕೆ ನಿಷ್ಠೆಯನ್ನು ತೋರಿಸ್ಬೇಕು. ಬಾಯಾಗ ಬರೋ ಸಂವಿಧಾನ ಅಂದರೆ ಆಗೋದಿಲ್ಲ. ಸಂವಿಧಾನದ ಆಶೆ ಏನಿದೆಯಲ್ಲ, ಆ ಆಶೆಗೆ ನಿಷ್ಠರಾಗಿರಬೇಕು. ಅದರ ಆಶೆಗೆ ಯಾವ ರೀತಿಯಲ್ಲಿಯೂ ಧಕ್ಕೆಯನ್ನುಂಟು ಮಾಡಬಾರ್ದು. ಯಾರು ಧಕ್ಕೆಯನ್ನುಂಟು ಮಾಡುವುದಿಲ್ಲವೋ ಅವರೇ ಧರ್ಮನಿಷ್ಠರು, ಅವರೇ ಸಂವಿಧಾನನಿಷ್ಠರು. ಧರ್ಮನಿಷ್ಠ ಅಂದರೆ ಇಲ್ಲಿ ಸಂವಿಧಾನನಿಷ್ಠ, ನಿಯಮನಿಷ್ಠರು, ಧೋರಣನಿಷ್ಠರು ಅಂತ ಹೇಳ್ತಾರೆ. ಅದಕ್ಕೆ ಸೀತೆ ಹೇಳ್ತಾಳೆ, ರಾಮನು ಧರ್ಮನಿಷ್ಠ, ನಿಯಮಗಳನ್ನು ಪಾಲಿಸುವಂಥ ವ್ಯಕ್ತಿ, ಕಾನೂನುಗಳನ್ನು ಪಾಲಿಸುವಂಥ ವ್ಯಕ್ತಿ, ಕಟ್ಟಳೆಗಳನ್ನು ಪಾಲಿಸುವಂಥ ವ್ಯಕ್ತಿ. ಶೂರ ಲಕ್ಷ್ಮಣನೂ ಅಷ್ಟೇ ಶೂರನಿದ್ದಾನೆ. ಅವರ ಇರುವುದನ್ನು ನಾನು ತಿಳಿದಿರುವೆ, ನಾನು ಸುದೈವಿ ಅಂತ ಹೇಳ್ತಾಳೆ. ಕುಶಲವಾಗಿದ್ದರೆ ರಾಮ ಸುಡಲಿಲ್ಲಬೇಕೆ ತನ್ನ ಕೋಪದಿ ಸಾಗರ ಭೂಮಂಡಲ. ಮತ್ತವಳಲ್ಲಿ ಒಂದು ಪ್ರಕಾರದ ನೋಡಿ, ಒಂದು ಕ್ಷಣದಲ್ಲಿ ಹೆಣ್ಣಿನ ಮನಸ್ಸು ಹೆಂಗೆ ಬದಲಾಗ್ತಿದೆ. ಇಷ್ಟೆಲ್ಲ ಮಹಾಪರಾಕ್ರಮಿ ಇದ್ದು ನೋಡಿ, ಇಲ್ಲಿ ಒಂದು ಸಂಶಯ ಬರ್ತಿದೆ. ನಿನ್ನನ್ನು ಗುರುತಿಸಿಕೊಂಡ, ನಿನ್ನ ಕಳಿಸಿದ, ನೀನು ಬಂದುಬಿಟ್ಟೆ, ರಾಮನಿಗೆ ಹೆದರದ ನೀ ಬಂದುಬಿಟ್ಟೆ. ನಿನಕ್ಕಿಂತನೂ ಹೆಚ್ಚು ಪರಾಕ್ರಮಿ ಇದ್ದಾನ ಯಾರು? ರಾಮ. ಈ ಸುದ್ದಿ ಗೊತ್ತಾಗಲಿಲ್ವೇ ಅವನು ಇದನ್ನು? ಅಂದರೆ ರಾಮ ತನ್ನ ಕೋಪದಿಂದ ಸಾಗರವನ್ನು ಸುಡಬೇಕಾಗಿತ್ತು, ಬತ್ತಿಸಿ ಹೋಗಬೇಕಾಗಿತ್ತು, ಭೂಮಂಡಲವನ್ನು ಸುಡಬೇಕಾಗಿತ್ತು ರಾಮ. ಅದು ಯಾಕೆ ಮಾಡಲಿಲ್ಲ ರಾಮ ಅಂತ ಒಂದು ಪ್ರಶ್ನೆ ಮಾಡ್ತಾಳೆ. ರಾಮ ಲಕ್ಷ್ಮಣರು
ಕೆಳಗಿಳಿಸಬಲ್ಲರು ಆಕಾಶ ಕಾಯಿಗಳು. ಆಕಾಶದಾಗ ಏನು ಕಾಯಿಗಳಿವೆ, ಗ್ರಹಗಳ ಉಪಗ್ರಹಗಳೇನಿವೆ, ಉಲ್ಕೆಗಳಿವೆ, ಯಾವುದು ಬೇಕಾದನ್ನು ತಮ್ಮ ಬಾಣದಿಂದ ಹೊಡೆದು ಕೆಳಗಿಳಿಸಬಹುದು. ನೋಡಿ, ಇದು ಟೆಕ್ನಾಲಜಿ ಬಗ್ಗೆ ಥಿಂಕಿಂಗ್ ಇದೆ. ಈಗ ಹೆಂಗೆ ನಮ್ಮಲ್ಲಿ ಈ ವಿಜ್ಞಾನಿಗಳು ಈಗ ಅದನ್ನ ನೋಡ್ತಾ ಇದ್ದಾರೆ. ಯಾವುದಾದ್ರೂ ಭೂಮಿಗೆ ಅಪ್ಪಳಿಸುವಂಥ ಆಕಾಶ ಕಾಯಿ ಇತ್ತಂದ್ರೆ ಅದನ್ನು ಅತ್ತೇ ಹೊಡಿಬೇಕು, ಡೈರೆಕ್ಷನ್ ಬದಲು ಮಾಡಬೇಕು, ಇಲ್ಲ ಅಲ್ಲೇ ಅದನ್ನು ಛಿದ್ರ ಮಾಡಬೇಕು. ಇಲ್ಲಿ ಕೂಡ ಅದು ಹೇಳ್ತಾಳೆ ಅವರು ಇಚ್ಛಾ ಮಾಡಿದ್ರಂದ್ರೆ ಏನು ಮಾಡ್ಬೋದಿತ್ತು, ಆಕಾಶ ಕಾಯಿಗಳನ್ನೇ ಹೊಡೆದು ಬಿಡಿಸಬೇಕಾಗಿತ್ತು. ಆದರೆ ಅಂತ್ಯವಿಲ್ಲದಂತೆ ಕಾಣುತ್ತದೆ ನನ್ನ ತೊಂದರೆಗಳು. ಇಷ್ಟೆಲ್ಲ ಇಬ್ಬರು ಅಣ್ಣ ತಮ್ಮ ಸಾಕಷ್ಟು ಶೌರ್ಯವನ್ನು ಹೊಂದಿದ್ದರೂ ಕೂಡ ಇಲ್ಲಿ ತನಕ ಅವರು ನನ್ನ ಬಗ್ಗೆ ಏನು ಪ್ರಯತ್ನ ಮಾಡದೇ ಇದ್ದಿದ್ದು ನನಗೇನು ಅನಿಸ್ತಿದೆ, ನನ್ನ ತೊಂದರೆಗೆ ಮುಕ್ತಿ ಸಿಗುವುದಿಲ್ಲ ಅಂತ ಅನ್ನಿಸ್ತಿದೆ. ಅಂದರೆ ಒಂದು ರೀತಿಯಿಂದ ಹನುಮಾನ ಇದು ನೋಡ್ತಾಳೆ, ಎರಡನೇ ರೀತಿಯಿಂದ ಅಷ್ಟೇ ಶೂರರು ಇದ್ದುಕೊಂಡು ಇವ್ರು ಯಾಕೆ ಇದನ್ನು ಪ್ರಯತ್ನ ಮಾಡಲಿಲ್ಲ, ನನ್ನ ಬಳಿ ಬರೋಕ್ಕೆ ಪ್ರಯತ್ನ ಯಾಕೆ ಮಾಡಲಿಲ್ಲ, ಇದು ಅವಳನ್ನು ಮತ್ತಷ್ಟು ನೋಯಿಸ್ತದೆ. ದುಃಖಿಸುತ್ತಿಲ್ಲವೇ ರಾಮ, ನಾ ಯಾವ ರೀತಿಯಾಗಿ ರಾಮನ ಕಳ್ಕೊಂಡು ಇಲ್ಲಿ ದುಃಖಿಸ್ತಾ ಇದ್ದೇನೆ, ವಿರಹ ದುಃಖ ನನ್ನಲ್ಲಿದೆ, ಅಂತಹ ವಿರಹ ದುಃಖ ರಾಮನಲ್ಲಿ ಇಲ್ಲವೇ, ನನ್ನ ಕಳ್ಕೊಂಡು ದುಃಖ ರಾಮನಲ್ಲಿ ಇಲ್ಲವೇ ಅಂತ ಹನುಮಾನ ಪ್ರಶ್ನೆ ಮಾಡ್ತಾಳೆ. ದುಃಖ ಪೀಡಿಸುತ್ತಿಲ್ಲವೇ ರಾಮನ, ನನ್ನ ಹೆಂಗೆ ರಾಮ ಇಲ್ಲದ ರಾಮನ ವಿರಹದ ದುಃಖ ನಾನು ಹೆಂಗೆ ಪೀಡಿಸ್ತಾ ಇದೆ, ಹಂಗೆ ನನ್ನ ವಿರಹದ ದುಃಖ ರಾಮನಿಗೆ ಪೀಡಿಸ್ತಾ ಇಲ್ಲವೇ. ಸಂಹರಿಸ್ತೀವನೇ ರಾಮ ವೈರಿಗಳ, ಹಂಗಾದ್ರೆ ರಾಮ ಈ ನನ್ನ ವೈರಿಗಳನ್ನು ಸಂಹರಿಸಿ ಅವರೆಲ್ಲ ನಾಶಪಡಿಸಿ ಬರುವನೇ, ನನ್ನ ಒಯ್ಯುವನೇ ಅಂಥೇಳಿ ಪ್ರಶ್ನೆ ಹನುಮಾನನಲ್ಲಿ ಸೀತೆ ಮಾಡ್ತಾಳೆ. ಶೋಕ ಗೊಂದಲಕ್ಕೀಡಾಗಿರುವನೇ ರಾಮ. ಮತ್ತು ಮುಂದುವರೆ ಕೇಳ್ತಾನೆ, ದುಃಖ ಮತ್ತು ಗೊಂದಲಕ್ಕೆ ಏನಾದರೂ ಈಡಾಗಿದ್ದಾನ ರಾಮ, ಕರ್ತವ್ಯ ತಪ್ಪಿಹನೇ ರಾಮ. ಅವನ ಕರ್ತವ್ಯ ಅದು, ಅವನ ಹೆಂಡತಿ ನಾನು ಇನ್ನೊಬ್ಬ ಹೊತ್ಕೊಂಡು ಬಂದಾನ, ನಾನು ಬಿಡಿಸ್ಕೊಂಡು ಹೋಗೋದು ಅವನ ಕರ್ತವ್ಯ. ಆ ಕರ್ತವ್ಯದಿಂದ ಅವನು ತಪ್ಪಿಸ್ಕೊಂಡಾನ ಅಥವಾ ಅವನು ಕರ್ತವ್ಯಹೀನನಾಗಿದ್ದಾನ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ. ಮಾಡುತ್ತಿರಬೇಕು ಮಾನವ ಪ್ರಯತ್ನ ರಾಮ. ಒಬ್ಬ ಮಾನವ ತನಗೆ ಎಷ್ಟು ನೀಗ್ತಿದೆಯಲ್ಲ ಅಷ್ಟು ಪ್ರಯತ್ನ ನನ್ನ ಹಿಂಪಡೆಯಲಿಕ್ಕೆ ಮಾಡ್ತಾ ಇರಬೇಕು ಅಂತ ಮತ್ತು ಸಮಾಧಾನದ ಮಾತುಗಳನ್ನು ಹೇಳ್ತಾಳೆ. ಮಾಡುತ್ತಿರಬೇಕು ರಾಮ ದ್ವಿವಿಧಂ ತ್ರಿವಿಧಂ ಉಪಾಯ ವಿಚಿತ್ರ ಕರುಣಾಮಯಿ ಶುಕ್ರ ಸಂಹಾರಕ ರಾಮ, ಶತ್ರು ಸಂಹಾರಕ ರಾಮ. ರಾಮ ಕೂಡ ನನ್ನ ಪಡೆ ದ್ವಿವಿಧಂ ಉಪಾಯ, ಎರಡು ಪ್ರಕಾರ ಉಪಾಯವನ್ನು ಮಾಡ್ತಿರ್ಬೇಕು. ಅವನು ಈ ಸಂಧಾನದ ಬಗ್ಗೆನೂ ಅಂದರೆ ಏನಾದರೂ ರಾವಣ ಜೊತೆಗೆ ಸಂಧಾನ ಮಾಡ್ಕೊಂಡು ನಾನು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ಬೇಕು, ಅಥವಾ ನೇರವಾಗಿ ನನ್ನ ಮುಕ್ತಿ ಮಾಡಲಿಕ್ಕೆ, ನನ್ನ ಸ್ವತಂತ್ರ ಮಾಡಲಿಕ್ಕೆ, ನನ್ನ ಹಿಂಪಡ್ಕೊಳ್ಳಲಿಕ್ಕೆ ನೇರವಾಗಿ ಯುದ್ಧ ಮೂಲಕ ಭಾಗವಹಿಸ್ತೀವಿ. ಇದ್ರ ಬಗ್ಗೆ ಏನಾದರೂ ವಿಚಾರ ಮಾಡ್ತಿರ್ಬೇಕಂತ ಅರ್ಥ. ತ್ರಿವಿಧ ಉಪಾಯ, ದ್ವಿಧಮ ಅಂದರೆ ಸಂಧಾನ ಮತ್ತು ನೇರ ಭಾಗವಹಿಸುವಿಕೆ, ತ್ರಿವಿಧ ಉಪಾಯ ಅಂದರೆ ನೇರ ಭಾಗವಹಿಸುವಿಕೆ, ಒಪ್ಪಿಗೆ ತೋರಿಸುವುದು ಮತ್ತು ಮುಕ್ತ ಕ್ರಮಣ. ಹೀಗೆ ಅಂದರೆ ತನಗೆ ಏನು ಸಾಧ್ಯ ಇದೆ ಅಂತಹ ವಿಧಾನಗಳನ್ನು ಬಳಸಿ ರಾಮ ನನ್ನನ್ನು ಇಲ್ಲಿಂದ ಹಿಂಪಡೆಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಿರಬೇಕಲ್ಲ ಅಂಥೇಳಿ ಅವಳು ನೊಂದ್ಕೊಳ್ತಾಳೆ. ಮೈತ್ರಿ ಮಾಡಿಕೊಳ್ಳುವನೇ ಇತರ ಮುಖೇನ ಸಂಧಾನ ಮಾಡಿಕೊಳ್ಳುವನೇ. ಕೆಲವು ಮತ್ತು ಅವಳಲ್ಲಿ ಪ್ರಶ್ನೆಗಳು ಹುಡ್ತಾವ. ಶತ್ರು ಸಂಹಾರಕ ರಾಮ ಹಲವಾರು ಉಪಾಯಗಳನ್ನು ಯೋಚನೆ ಮಾಡ್ತಿರಬೇಕು ನಾನು ಬಿಡಿಸ್ಕೊಂಡು ಹೋಗೋ ಸಲುವಾಗಿ. ರಾವಣನ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂಥದ್ದು ಏನು ವಿಚಾರ ಅದನೋ, ಅಥವಾ ಇತರ ಮಧ್ಯಸ್ಥಿಕೆ ಮೂಲಕ ನನ್ನನ್ನು ಇಲ್ಲಿಂದ ಬಿಡಿಸಿಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದನು. ಒಳ್ಳೆಯ ಸ್ನೇಹ ಗೌರವ ಸಿಕ್ಕಿದೆ ರಾವಣಿಗೆ, ಅಂದರೆ ಈಗಾಗಲೇ ಅವನಿಗೆ ಒಳ್ಳೆಯ ಸ್ನೇಹಿತರು ಸಿಕ್ಕಾರ. ಅವರ ಮೂಲಕ ಏನಾದರೂ ಸಂಧಾನದ ಮೂಲಕ ಅಥವಾ ಯುದ್ಧ ಮೂಲಕ ಇನ್ಯಾವುದೋ ಉಪಾಯದ ಮೂಲಕ ನನ್ನನ್ನು ರಾವಣನಿಂದ ಬಿಡಿಸಿಕೊಳ್ಳುವಂಥ ಯೋಜನೆಗಳು ಮಾಡುತ್ತಿರುವಣೆ ಅಂತ ಹೇಳಿ ಹನುಮಾನಲ್ಲಿ ಸೀತೆಯು ಪ್ರಶ್ನೆಗಳನ್ನು ಮಾಡ್ತಾಳೆ. ಇದೇ ರೀತಿಯಾಗಿ ಅವಳು ಮತ್ತೆ ಯಾವ ಪ್ರಶ್ನೆಗಳನ್ನು ಮಾಡ್ತಾಳೆ, ಸಂದೇಹಗಳನ್ನು ವ್ಯಕ್ತಪಡಿಸ್ತಾಳೆ. ಮತ್ತೇನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.